ನಮಸ್ಕಾರ, ಆರ್ಫನ್ ನ್ಯೂಸ್ಗೆ ಸ್ವಾಗತ. ಹರಪನಹಳ್ಳಿ ತಾಲೂಕಿನ ಪಟ್ಟಣದಲ್ಲಿ ಹಿಂದೂ ವಿಶ್ವ ಪರಿಷತ್ ಬಜರಂಗ ದಳದ ಕೋಟೆ ಆಂಜನೇಯ ದೇವಸ್ಥಾನ ಸಮಿತಿಯವರ ಸಂಯುಕ್ತ ಆಶ್ರಯದಲ್ಲಿ 11 ದಿನಗಳ ಕಾಲ ಸ್ಥಾಪನೆಯಾಗಿದ್ದ ಮಹಾಗಣಪತಿ ವಿಸರ್ಜನೆ ಬೃಹ ಶೋಭಾಯಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕೋಟೆ ಆಂಜನೇಯ ದೇವಸ್ಥಾನದಿಂದ ಆರಂಭವಾದ ಗಣಪತಿ ವಿಸರ್ಜನೆ ಶೋಭಾಯಾತ್ರೆಗೆ ಪಟ್ಟಣದಲ್ಲಿರುವ ಶ್ರೀ ಹಾಲ್ ಸ್ವಾಮೀಜಿಯವರು ಚಾಲನೆ ನೀಡಿದರು. ಗಣೇಶನ ಹೂವಿನ ಹಾರ ಧ್ವಜವನ್ನು ಹರಾಜು ಮಾಡಲಾಯಿತು. ನಂತರ ರಾಜ ಸೋಮಶೇಖರ್ ನಾಯಕ್ ವೃತ್ತ, ಹರಿಹರ ಸರ್ಕಲ್, ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬಳಿ ಗಣೇಶನಿಗೆ ಕ್ರೇನ್ ಮೂಲಕ ಹಾಲಸ್ವಾಮಿಗಳಿಂದ ಪುಷ್ಪಾರ್ಚನೆ ಹಾಕಿದರು. ಮುಖ್ಯ ರಸ್ತೆಯ ಮೂಲಕ ಭಕ್ತ ಸಾಗರದ ಮಧ್ಯೆ ಪ್ರವಾಸಿ ಮಂದಿರವನ್ನು ವೃತ್ತಕ್ಕೆ ತಲುಪಿತು. ಯುವಕರು ಕೇಸರಿ ಧ್ವಜಗಳೊಂದಿಗೆ ಡಿಜೆ ಹಾಡಿಗೆ ಹಲವಾರು ಗ್ರಾಮಗಳಿಂದ ಬಂದ ಯುವಕರು ರಸ್ತೆ ಉದ್ದಕ್ಕೂ ಯುವಕರು, ಮಹಿಳೆಯರು, ಮಕ್ಕಳು ಕುಣಿದು ಕುಪ್ಪಳಿಸಿದರು. ರಸ್ತೆ ಉದ್ದಕ್ಕೂ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ, ಬ್ಯಾರಿಗೇಡು ಕಲ್ಪಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆ ಎಸ್ಪಿ ಹರಿಬಾಬು ಹಾಜರಿದ್ದರು. ಪಟ್ಟಣದಲ್ಲಿ ವಿವಿಧ ಕಡೆ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿದ್ದರು. ಸಿಪಿಐ ನಾಗರಾಜ್ ಕಮ್ಮಾರೆಂ ನೇತೃತ್ವದಲ್ಲಿ ಪಿಎಸ್ಐಗಳಾದ ಶಂಭುಲಿಂಗ ಹಿರೇಮಠ್, ರಂಗಯ್ಯ, ಪಿಎಸ್ಐ ಕೆ ನಾಗರತ್ನ, ಕಿರಣ್ ಕುಮಾರ್ ನಾಯಕ್, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಬಿಗಿ ಬಂದೋಬಸ್ತ್ ಕೈಗೊಂಡು ಶಾಂತಿ ಸುವ್ಯವಸ್ಥೆ ಕಾಪಾಡಿದರು. ಅಂತಿಮವಾಗಿ ಪುರಸಭೆಯವರು ಆಯೋಜಿಸಿರುವ ನಾಯಕನ ಕೆರೆಯಲ್ಲಿ ಗಣೇಶನ ವಿಸರ್ಜನೆ ಮಾಡಲಾಯಿತು. ವಿಶ್ವ ಬಜರಂಗದ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಎಲ್ಲ ಸದಸ್ಯರು, ಬಿಜೆಪಿಯ ಮುಖಂಡ ನಂಜನಗೌಡ ಆರ್, ಲೋಕೇಶ್ ರೊಕ್ಕಪ್ಪ, ಕಾಂಗ್ರೆಸ್ ಮುಖಂಡ ಕೋಡಿಹಳ್ಳಿ ಭೀಮಪ್ಪ ಸೇರಿದಂತೆ ಉಪಸ್ಥಿತರಿದ್ದರು. ವರದಿಗಾರರು ಮಂಜುನಾಥ್ ಎಂ, ಆರ್ಫನ್ ನ್ಯೂಸ್, ಹರಪನಹಳ್ಳಿ.